ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ಡನಲ್ಲಿ ದ್ವಿತೀಯ PUCಯ ಇಂಗ್ಲೀಷ್ ಸಂಪೂರ್ಣವಾಗಿ ಇಲ್ಲಿ ಕೀ ಆನ್ಸರ್ ಮಾಡ್ತಾ ಇದ್ದೇವೆ. ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಪ್ರಿಪೇರ್ಡ್ರಿ ಕ್ವಶನ್ ಪೇಪರ್ಗಳು ಕಳಿಸಿದ್ದಾರೆ 2025. ಇಲ್ಲಿ ಬಹಳ ಕ್ವಶನ್ ಪೇಪರ್ ನಾನು ಡಿಸ್ಕಷನ್ ಮಾಡಲ್ಲ, ಡೋಂಟ್ ವರಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ MCQ ಕ್ವಶನ್ಸ್ನಲ್ಲಿ ಮತ್ತು ಅದೇ ರೀತಿ ಗ್ರಾಮರ್ನಲ್ಲಿ ಮತ್ತು ಅದೇ ರೀತಿ ಇಲ್ಲಿ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾದವೆ. ಸೊ ನೋಡೋಣ ಇಲ್ಲಿ ವಿತ್ ಆನ್ಸರ್ ಮುಖಾಂತರ ನಿಮ್ಮ ಕಾಲೇಜಿನಲ್ಲಿ ನಡೆಸುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಿಮಗೂ ಕೂಡ ಹೆಲ್ಪ್ ಆಗಬಹುದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು. ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿದುಕೊಳ್ಳೋಣ. ಯಾವುದೇ ರೀತಿ ಗೊಂದಲ ಬೇಡ, ಆರಾಮಾಗಿ ನೀವು ಆನ್ಸರ್ ಮಾಡಬಹುದು. ಕೆಲವೊಂದು ವಿದ್ಯಾರ್ಥಿಗಳಿಗೆ ಗ್ರಾಮರ್ ಬರಲ್ಲ, ಕೆಲವೊಂದು ವಿದ್ಯಾರ್ಥಿಗಳಿಗೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಬರಲ್ಲ. ಆ ಎಲ್ಲ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು, ಗ್ರಾಮರ್ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಇಲ್ಲಿ ತಿಳಿದುಕೊಳ್ಳೋಣ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ ಮೊದಲನೆಯ ಪ್ರಶ್ನೆ ನೋಡಿ, ಇದು ನಿಮಗೆ ಯೂಸ್ ಆಗುತ್ತೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಫೈನಲ್ ಎಕ್ಸಾಮ್ಗೆ ಮತ್ತು ನಿಮ್ಮ ಕಾಲೇಜಿನಲ್ಲಿ ಇವಾಗ ಪ್ರಿಪೇರ್ಡ್ರಿ ಎಕ್ಸಾಮ್ಗೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಇದು ಬೇರೆ ಡಿಸ್ಟ್ರಿಕ್ದಾಗಿದೆ, ಪರವಾಗಿಲ್ಲ, ಬಟ್ ನಿಮಗೆ ಯೂಸ್ ಆಗುತ್ತೆ. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಯೂಸ್ ಆಗುತ್ತೆ ಈ ಒಂದು, ಅದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಕೆಲವೊಂದು ಇಲ್ಲಿ ಇಂಪಾರ್ಟೆಂಟ್ ಮಾದರಿ ಪ್ರಶ್ನೆ ಪತ್ರಿಕೆ ನಾನು ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟಿಕೆಯಲ್ಲಿ ಇಲ್ಲಿ ನೋಡಿ, 1ನೇ ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಜೂಲಿಯಟ್ ಈಸ್ ಕಂಪೇರ್ಡ್ ಟು ಡ್ಯಾಶ್ ಇನ್ ಆ್ಯನ್ ಎಥೋಪಿಕ್ಸ್ ಏರ್ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು? ಆಪ್ಷನ್ ಸಿ, ಆಯಿತಾ, ಏರ್ ಈಸ್ ಜುವೆಲ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ದ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ. ಆಯಿತಾ, ಸ್ಪೆಷಲ್ ಆಗಿ ರೆವೆನ್ಯೂ ಬರ್ತಾ ಇತ್ತು, ಆದಾಯ ಬರ್ತಾ ಇತ್ತು ಎಲ್ಲಿಂದ? ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಪೋಲ್ ಟ್ಯಾಕ್ಸಿಂದ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇಲ್ಲಿ 3ನೆಯ ಪ್ರಶ್ನೆ, ದ ಬೋಸ್ ಇನ್ ಆನ್ ಚಿಲ್ಡ್ರನ್ ರೆಫರ್ಸ್ ಟು. ನೋಡಿ, ಬೋಸ್ ಅಂದ ತಕ್ಷಣ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ, ಚಿಲ್ಡ್ರನ್. ಅದೇ ರೀತಿ ಆ್ಯರೋಸ್ ಅಂದ ತಕ್ಷಣ, ಆಯಿತಾ, ಈ ರೀತಿ ಆ್ಯರೋಸ್ ಅಂತ ಕೊಟ್ಟರೆ ಅದಕ್ಕೆ ಆನ್ಸರ್ ಏನಾಗಿರುತ್ತೆ? ಪೇರೆಂಟ್ಸ್ ಆಗಿರುತ್ತೆ. ಅದೇ ರೀತಿ ಒಂದು ವೇಳೆ ಆರ್ಚರ್ ಅಂತ ಕೊಟ್ಟರೆ, ಆಯಿತಾ, ಆರ್ಚರ್ ಅಂತ ಕೊಟ್ಟರೆ ಗಾಡ್ ಆಗುತ್ತೆ. ಆಯಿತಾ, ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. 3 ಟೈಪ್ಸ್ ಇಲ್ಲಿ ಕ್ವಶನ್ ಅರೈಸ್ ಆಗುತ್ತೆ. ಅದೇ ರೀತಿ ಇಲ್ಲಿ 4ನೇ ಪ್ರಶ್ನೆಗೆ ಆನ್ಸರ್ ನೋಡಿ. ಇವಾಗ 4ನೇ ಪ್ರಶ್ನೆ ಯಾವುದು ಕೇಳಿದ್ದಾರೆ? ವಂದನಾ ಶಿವಾಸ್ ಫಾದರ್ ವಾಸ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಫಾರೆಸ್ಟ್ ಕನ್ಸರ್ವೇಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 5, ಇವಾಗ ಅದೇ ರೀತಿ ಕ್ವಶನ್ ನಂಬರ್ 5, ಡೋನಾ ಲೋರಾ ವಾಸ್ ಕಂಪನಿಡ್ ಬೈ ವೆನ್ ಸಿ ಕಮ್ ಟು ದ ಪಾರ್ಕ್ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್, ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಪೆಟ್ರಾ. 6ನೇ ಪ್ರಶ್ನೆ ನೋಡಿ, ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಅಡ್ರೆಸಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಯಂಗ್ ಲೇಡಿ. ಅದೇ ರೀತಿ ಇವಾಗ 7ನೇ ಪ್ರಶ್ನೆಗೆ ಆನ್ಸರ್ ನೋಡಿ, ದ ಓಲ್ಡ್ ಮ್ಯಾನ್ ವಾಸ್ ಲೇಬರ್ ಓವರ್ ಸಿಯರ್ ಆ್ಯಂಡ್ ಅಂತ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಎ ಫಿಲಾಸಫರ್. ಆಯಿತಾ, ಎ ಫಿಲಾಸಫರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇವಾಗ 8ನೇ ಪ್ರಶ್ನೆಗೆ ಆನ್ಸರ್ ನೋಡಿ, ದ ಚೈಲ್ಡ್ಸ್ ಫುಟ್ ಈಸ್ ಪ್ರಿಸನರ್ ಆ್ಯಂಡ್ ಈಸ್ ಕಂಡೆಮ್ಡ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. 8ನೇ ಪ್ರಶ್ನೆಗೆ ಆನ್ಸರ್ ಟು ಲೈವ್ ಇನ್ ಎ ಶೂ. ಆಪ್ಷನ್ ಸಿ ಇಸ್ ದ ಆನ್ಸರ್ ಆಗಿರುತ್ತೆ, ಟು ಲೈವ್ ಇನ್ ಎ ಶೂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇವಾಗ 9ನೇ ಪ್ರಶ್ನೆಗೆ ಆನ್ಸರ್ ನೋಡೋಣ ಬನ್ನಿ ಸ್ನೇಹಿತರೆ. ಬೋರ್ಗೆಸ್ ಫಸ್ಟ್ ಲಿಟ್ರೇಸಿ ರೀಡಿಂಗ್ ವಾಸ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ, ಗ್ರಿಮ್ಸ್ ಫೈರಿ ಟೈಲ್ಸ್. ಆಯಿತಾ, ಗ್ರಿಮ್ಸ್ ಫೈರಿ ಟೈಲ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇವಾಗ 10ನೇ ಪ್ರಶ್ನೆಗೆ ಆನ್ಸರ್ ನೋಡಿ, ದ ಆ್ಯನಿಮಲ್ ದ್ಯಾಟ್ ಬೌಡ್ ಟು ಮೇಕ್ಸ್ ಇನ್ ಜಪಾನ್ ವಾಸ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಎ ಡಾಗ್ ಅಂತ. 10ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಸಿ, ಎ ಡಾಗ್. ಅದೇ ರೀತಿ ಇವಾಗ ಕ್ವಶನ್ ನಂಬರ್ 11, ಕಂಪ್ಲೀಟ್ ದ ಫಾಲೋಯಿಂಗ್ ಬೈ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಸ್. ಇಲ್ಲಿ ಆರಾಮಾಗಿ ನೀವು ಗಿವನ್ ಇನ್ ದ ಬ್ರ್ಯಾಕೆಟ್ಸ್ನಲ್ಲಿ ಆರಾಮಾಗಿ 3 ಅಂಕವನ್ನು ನೀವು ಪಡೆದುಕೊಳ್ಳಬಹುದು. ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆ ಕೊಟ್ಟಿರ್ತಾರೆ ನೋಡಿ, ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಆರಾಮಾಗಿ ಇಲ್ಲಿ ನೀವು 3 ಅಂಕವನ್ನು ಪಡೆದುಕೊಳ್ಳಬಹುದು. ಇಲ್ಲಿ ವಾಸ್ ಬರುತ್ತೆ, ಆಯಿತಾ, ಸೈಕ್ಲಿಂಗ್ ಅಂತ ಇದೆ. ಯಾಕೆಂದರೆ ಸೈಕ್ಲಿಂಗ್ ಅಷ್ಟೇ ಇದೆ, ಅಲ್ಲಿ ಸಿಂಗುಲರ್ ಇದೆ ಸೈಕ್ಲಿಂಗ್. ಅದೇ ಒಂದು ವೇಳೆ ಅಲ್ಲಿ ಬಹುವಚನ ಸೈಕ್ಲಿಂಗ್ಸ್ ಅಂತ ಇದ್ದರೆ ಪ್ಲೂರಲ್, ಆಯಿತಾ, ಎಸ್ ಅಂತ ಇದ್ದರೆ ಅಲ್ಲಿ ವರ್ ಅಂತ ಬರ್ತಿತ್ತು. ಆಯಿತಾ, ಅಲ್ಲಿ ಇವಾಗ ವಾಸ್ ಅಂತ ಬರುತ್ತೆ, ಯಾಕೆಂದರೆ ಅಲ್ಲಿ ಸಿಂಗುಲರ್ ಇದೆ. ಅದೇ ಒಂದು ವೇಳೆ ಸೈಕ್ಲಿಂಗ್ಸ್ ಅಂತ ಇದ್ದರೆ ಅಲ್ಲಿ ವರ್ ಅಂತ ಬರುತ್ತೆ.
ಆಯಿತಾ, WERE ವರ್ ಅಂತ ಬರುತ್ತೆ. ಅದೇ ರೀತಿ ಚೂಸ್ ಇದೇನಾಗುತ್ತೆ ಆಯಿತಾ, ಚೂಸ್ಡ್ ಆಗುತ್ತೆ, ED ಅಂತ ಬರುತ್ತೆ ಲಾಸ್ಟ್ನಲ್ಲಿ ಆಯಿತಾ. ಇಲ್ಲಿ ಚೂಸ್ ಇದೆ, ಚೂಸ್ಡ್ ಆಗುತ್ತೆ. ಅದೇ ರೀತಿ ಇಲ್ಲಿ ಸೈಕ್ಲಿಂಗ್ ಇದೆ, ಮತ್ತು ಇಲ್ಲೇನು ಬರುತ್ತೆ ಸೈಕ್ಲಿಂಗ್ಸ್ ಅಂತ ಇಲ್ಲ, ಇಲ್ಲಿ ವಾಸ್ ಸಿಂಗ್ಯುಲರ್ ವಾಸ್ ಅಂತ ಬರುತ್ತೆ. ಇಲ್ಲಿ ಲರ್ನ್ ಇದ್ದೇನಾಗುತ್ತೆ ಆಯಿತಾ, ಲರ್ನ್ ಇದ್ದು V3 ಫಾರ್ಮ್ನಲ್ಲಿ ಮಾಡ್ಕೋಬೇಕು. ಲರ್ನ್ ಇದ್ದೇನಾಗುತ್ತೆ ಲರ್ನ್ಡ್ ಆಯಿತಾ, NED ಲರ್ನ್ ಆಗುತ್ತೆ. ಇಲ್ಲಿ ಸ್ಕಿಲ್ ಅಂತ ಇದೆ, ಇಲ್ಲಿ ಸ್ಕಿಲ್ಸ್ ಅಂತ ಇಲ್ಲ ಆಯಿತಾ, ಈ ರೀತಿ ಇಲ್ಲ. ಅಲ್ಲಿ ಎಸ್ ಇತ್ತಂದರೆ ಇಲ್ಲಿ ವರ್ ಅಂತ ಬರ್ತಿತ್ತು ಆಯಿತಾ, ಪ್ಲೂರಲ್ ಆಗುತ್ತದೆ. ಇವಾಗ ಇಲ್ಲಿ ಸ್ಕಿಲ್ ಅಷ್ಟೇ ಇದೆ, ಇಲ್ಲಿ ಸಿಂಗ್ಯುಲರ್ ಇದೆ, ಅದಕ್ಕೆ ಇಲ್ಲಿ ವಾಸ್ ಅಂತ ಬರುತ್ತೆ ಇಷ್ಟೇ ಆಯಿತಾ. ಡಿಸ್ಪ್ಲೇ ಇದ್ದೇನಾಗುತ್ತೆ ಡಿಸ್ಪ್ಲೇಡ್ ಆಯಿತಾ, ಡಿಸ್ಪ್ಲೇ ಇದ್ದೇನಾಗುತ್ತೆ ಡಿಸ್ಪ್ಲೇ, ED ಡಿಸ್ಪ್ಲೇಡ್ ಆಗುತ್ತೆ ಇಷ್ಟೇ. ಕ್ವಶನ್ ನಂಬರ್ 12, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಬೈ ಯೂಸಿಂಗ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರೆಕೆಟ್ಸ್. ಈ ಒಂದು ಪ್ರಶ್ನೆಯಲ್ಲಿ ನಾವು 2 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಇಲ್ಲಿ ಮೇಲ್ಗಡೆ ಏನು ಕೊಟ್ಟಿರ್ತಾರೆ ನೋಡಿ ಬ್ರೆಕೆಟ್ನಲ್ಲಿ, ಅದು ಸ್ವಲ್ಪ ನಮಗೆ ಗೊತ್ತಾದರೆ ಸಾಕು. ಇಲ್ಲಿ ಗಿವ್ ಅಪ್ ಮತ್ತು ಚಾನ್ಸ್ ಅಪಾನ್ ಮತ್ತು ಪಾಸ್ಟ್ ಅವೇ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಸ್ವಲ್ಪ ನಮಗೆ ಅರ್ಥ ಆದರೆ ಸಾಕು. ಇಲ್ಲಿ ಮೇಲ್ಗಡೆ ನಮಗೆ ಸೆಂಟೆನ್ಸ್ಗಳು ಕೊಟ್ಟಿರ್ತಾರೆ. ತಮ್ಮಣ್ಣ ಡ್ಯಾಶ್ ಎವ್ರಿಥಿಂಗ್ ಆ್ಯಂಡ್ ವೆಂಟ್ ಟು ಪ್ಲೇಸ್ ಅಂತ ಕೊಟ್ಟಿದ್ದಾರೆ. ತಮ್ಮಣ್ಣ ವಾಸ್ ಲೆಫ್ಟ್ ವಿತ್ ನೋ ರೀಸನ್ ಟು ಅಲೈವ್ ಆಫ್ಟರ್ ಸಮ್ ಟೈಮ್ಸ್ ಬಸವಯ್ಯ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಿವ್ ಅಪ್ ಅನ್ನೋದು ಒಂದೇದಾಗುತ್ತೆ ಆಯಿತಾ, ಬಿಟ್ಟರು ಅಂತ ಆಯಿತಾ, ಗಿವ್ ಅಪ್. ಅದೇ ರೀತಿ ಇಲ್ಲಿ ಆಫ್ಟರ್ ಸಮ್ ಟೈಮ್ಸ್ ಅಂತ ಬಸವಯ್ಯ ಅಂತ ಏನಿದೆಯಲ್ಲ, ಇದು ಎರಡನೇದು ಪಾಸ್ಟ್ ಅವೇ ಅಂತ ಆಗುತ್ತಾರೆ, ತೀರಿಕೊಂಡಿತು ಈ ರೀತಿ. ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ 13 ಅಬ್ಸರ್ವ್ ಮಾಡಿ. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ಪ್ರೊನೌನ್ಸ್ ಸೈಡ್ ಎ ನೌನ್ಸ್, ಇಲ್ಲಿ ಸೈಡ್ ಬಿ ಅಂತ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಪ್ರೊನೌನ್ಸ್ ಮತ್ತು ನೌನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಪ್ರಶ್ನೆ ನಮಗೆ ಅರ್ಥ ಆಗಬೇಕು. ಇಲ್ಲಿ ನಮಗೆ ದೇ, ಈಸ್, ಹಿ, ದೇರ್, ವಿಚ್ ಅಂತ ಕೊಟ್ಟಿರ್ತಾರೆ. ಇದರ ಹಿಂದಗಡೆ ಅಥವಾ ಮುಂದಗಡೆ ಅಥವಾ ಕೊನೆಯಲ್ಲಿ ಆನ್ಸರ್ ಇರುತ್ತೆ. ನಾವು ಮೊದಲಿಗೆ ಈ ಒಂದು ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಸಾಕು, ಆಮೇಲೆ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಇವಾಗ ಕ್ವಶನ್ ನಂಬರ್ 13 ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಎ ಸೈಡ್ ಬಿ ಸೈಡ್, ಇಲ್ಲಿ ನೌನ್ಸ್ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಕ್ವಶನ್ ನಂಬರ್ 13 ಅಂತ ಹಾಕಬೇಕು, ಆಪ್ಷನ್ ಎ ಅಂತ ಹಾಕಬೇಕು, ದೇ ಅಂತ ಬರೀಬೇಕು. ಇದಕ್ಕೆ ಇದರೊಳಗಿಂದು ಯಾವುದು ಆಪ್ಷನ್ ನೌನ್ಸ್ ಒಳಗೆ, ಇವಾಗ ಆಪ್ಷನ್ ಎ ಇತ್ತಂದರೆ ಆಪ್ಷನ್ ಎ ಅಂತ ಹಾಕಿ ಪೇರೆಂಟ್ಸ್ ಅಂತ ಬರೀಬೇಕು. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಆರಾಮಾಗಿ ನಾವು 5 ಅಂಕವನ್ನು ಪಡೆದುಕೊಳ್ಳಬಹುದು. ಈ ಒಂದು ಸೆಂಟೆನ್ಸ್ ನಮಗೆ ಅರ್ಥ ಆದರೆ ಮುಗಿತು, ಆರಾಮಾಗಿ ಈ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಮಾಡಬಹುದು. ಇಲ್ಲಿ ಕನ್ಫ್ಯೂಸಿಯಸ್ ವಾಸ್ ಬರ್ನ್ ಇಂಟು ಎ ಫ್ಯಾಮಿಲಿ ಆಫ್ ಲೋವೆಸ್ಟ್ ಲೆವೆಲ್ ಆಫ್ ಆಯಿತಾ ಆಸ್ಟ್ರೋಕ್ರೇಸಿ, ಅಂದರೆ ಬಡ ಕುಟುಂಬದಲ್ಲಿ ಈ ಒಬ್ಬ ವ್ಯಕ್ತಿ ಕನ್ಫ್ಯೂಸಿಯಸ್ ಜನಿಸಿದ ಆಯಿತಾ. ಇಲ್ಲಿ ದೇ ಅಂತ ಕೊಟ್ಟಿದ್ದಾರೆ, ಲೀಡ್ ಪುವರ್ ಆ್ಯಂಡ್ ಮಿಸರೇಬಲ್ ಲೈಫ್, ಅನ್ಫಾರ್ಚುನೇಟ್ಲಿ ಪೇರೆಂಟ್ಸ್ ಡೆತ್ ಆದರು ಯಾವಾಗ, ವಾಸ್ ವೆರಿ ಯಂಗ್ ಆಯಿತಾ. ಇಲ್ಲಿ ದೇ ಕೊಟ್ಟಿದ್ದಾರೆ. ಇವಾಗ ಈ ಒಂದು ಪ್ರಶ್ನೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಕನ್ಫ್ಯೂಸಿಯಸ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ, ಬಡ ಕುಟುಂಬದಲ್ಲೇ ಜನಿಸಿದ್ದ, ಎಲ್ಲಿ ಆಸ್ಟ್ರೋಕ್ರೇಸಿ ಅಂತ. ಇಲ್ಲಿ ದೇ ಅಂತ ಏನಿದೆಯಲ್ಲ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಸ್ಟ್ರೋಕ್ರೇಸಿ ಆಯಿತಾ. ಅದೇ ರೀತಿ ಇಲ್ಲಿ ಹೀಸ್ ಅಂತ ಇದೆ, ಲೇಡ್ ಪೂರ್ ಆ್ಯಂಡ್ ಮಿಸರೇಬಲ್ ಲೈಫ್, ಅನ್ಫಾರ್ಚುನೇಟ್ಲಿ ಹೀಸ್ ಪೇರೆಂಟ್ಸ್ ಡೆತ್ ಆಯಿತಾ. ಪೇರೆಂಟ್ಸ್ ಡೆತ್ ಆದರು ಯಾವಾಗ, ಅವನು ಚಿಕ್ಕನಿದ್ದಾಗ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಡೆತ್ ಆದರು ಆಯಿತಾ. ಅವರ ಪೋಷಕರು ಕನ್ಫ್ಯೂಸಿಯಸ್ ಅವರ ಪೋಷಕರು ಡೆತ್ ಆದರು. ಇಲ್ಲಿ ಹೀಸ್ ಅಂತ ಏನಿದೆಯಲ್ಲ, ಇಲ್ಲಿ ಹೀಸ್ ಅಂದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಕನ್ಫ್ಯೂಸಿಯಸ್ ಆನ್ಸರ್ ಆಗಿರುತ್ತೆ ಆಯಿತಾ. ಕನ್ಫ್ಯೂಸಿಯಸ್ ಆನ್ಸರ್ ಇದು ಆಯಿತಾ. ಹೀಸ್ ಅಂದರೆ ಅವರ ಪೇರೆಂಟ್ಸ್ ಡೆತ್ ಆದರು, ಹೀಸ್ ಅಂದರೆ ಯಾರು, ಇವನೇ ಕನ್ಫ್ಯೂಸಿಯಸ್. ಅದೇ ರೀತಿ ಇಲ್ಲಿ ಹೀ ಅಂತ ಕೊಟ್ಟಿದ್ದಾರೆ, ಮತ್ತೆ ಹೀ ಇದಕ್ಕೆ ಆನ್ಸರ್ ಆಗಿರುತ್ತೆ ಕನ್ಫ್ಯೂಸಿಯಸ್, ಅವನ ಪೋಷಕರು ಡೆತ್ ಆದರು ಅಂತ ಆಯಿತಾ. ಇಲ್ಲಿ ದೇರ್ ಅಂತ ಇದೆ, ದೇರ್ ಅಂತ ಇಲ್ಲಿದೆ ನೋಡಿ, ದೇರ್ ಅಂದರೆ ಪೋಷಕರು ಡೆತ್ ಆದರು, ಪೇರೆಂಟ್ಸ್ ಆಯಿತಾ. ದೇರ್ ಇದು ಪೇರೆಂಟ್ಸ್. ವಿಚ್ ಎಲ್ಲಿ ಆಯಿತಾ, ಇಲ್ಲಿದೆ ನೋಡಿ, ಇದಕ್ಕೆ ಆನ್ಸರ್ ಇದರ ಹಿಂದಗಡೆ ಆನ್ಸರ್ ಇದೆ ನೋಡಿ. ವಿಚ್ ಅಂದ ತಕ್ಷಣ ಪಾವರ್ಟಿ ಆಯಿತಾ, ಪಾವರ್ಟಿ ಇದು ಆನ್ಸರ್ ಆಗಿರುತ್ತೆ. ಸೊ ಇವಾಗ ಪಾವರ್ಟಿ ಆದ ತಕ್ಷಣ ಇಲ್ಲಿ ದೇ ಅಂತ ಹಾಕಬೇಕು, ಅದಕ್ಕೆ ಆನ್ಸರ್ ಆಗಿರುತ್ತೆ ಆಸ್ಟ್ರೋಕ್ರೇಸಿ ಅಂತ. ಅದೇ ರೀತಿ ಹೀಸ್ ಅಂತ ಹಾಕಿ ಕನ್ಫ್ಯೂಸಿಯಸ್ ಅಂತ, ಅದೇ ರೀತಿ ಹೀ ಅಂತ ಹಾಕಿ ಕನ್ಫ್ಯೂಸಿಯಸ್ ಅಂತ, ಅದೇ ರೀತಿ ದೇರ್ ಅಂತ ಹಾಕಿ ಪೇರೆಂಟ್ಸ್, ವಿಚ್ ಅಂದರೆ ಪಾವರ್ಟಿ ಅಂತ. ಇಷ್ಟೇ ಮುಗೀತು, ಮತ್ತೇನೆಲ್ಲ ಆನ್ಸರ್. ಇವಾಗ 2 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಯಾವ ಕ್ವಶನ್ಸ್ಗಳು ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಯಲ್ಲಿ ಪಾರ್ಟ್ ಬಿನಲ್ಲಿ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಅಷ್ಟೇ ನಾನು ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದೇನೆ ವಿತ್ ಆನ್ಸರ್ ಮುಖಾಂತರ. 4 ಅಂಕದ ಪ್ರಶ್ನೆಯಲ್ಲಿ ಸಮ್ಮರಿ ಬೈ ಹಾರ್ಟ್ ಮಾಡ್ಕೊಂಡ್ಬಿಡ್ರಿ ಆಯಿತಾ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, 2 ಅಂಕದ ಪ್ರಶ್ನೆಯಲ್ಲಿ ಯಾವ ಕ್ವಶನ್ಸ್ಗಳು ಕೇಳಿದ್ದಾರೆ.
ಇಲ್ಲಿ ವಿತ್ PDF ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಪ್ರಶ್ನೆಗೆ ಆನ್ಸರ್ಗಳು ಎಲ್ಲ ನೋಡ್ಕೊಳ್ಳಿ. ಆನ್ಸರ್ ಇದೆ, ವೇಟ್ ಮಾಡಿ, ಇಲ್ಲಿ ಆನ್ಸರ್ ನಾನು ಕೂಡ ಎಕ್ಸ್ಪ್ಲೇಷನ್ ಮಾಡ್ತೀನಿ. ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ವಿಲ್ ಹ್ಯಾಪನ್ ವೆನ್ ಹಿ ಟಚ್ ಜೂಲಿಯಟ್ಸ್ ಹ್ಯಾಂಡ್? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡೋಣ. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಡಿಡ್ ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಲವ್ ಬಿಸೈಡ್ ದ ಪಿಲ್ಗ್ರಿಮ್ ಸೋಲ್? ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಹೌ ಲಾಂಗ್ ಡಸ್ ದ ಫುಟ್ ವಾಕ್ ಟು ದ ಫುಟ್ ಫಾರ್ಮ್ ಇಟ್ ಇಸ್ ಚೈಲ್ಡ್? ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಮೆನ್ಷನ್ ದ ಹಾನರ್ಸ್ ಬೆನಿಫಿಟ್ಸ್ ಪಾಲಿಟಿಕ್ಸ್ ಮರ್ಕ್ಯೂಸ್? ಈ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ. 4 ಅಂಕದ ಪ್ರಶ್ನೆಗಳಿಗೆ ನಾನು ಇಲ್ಲಿ ಆನ್ಸರ್ ಕೊಡ್ತಾ ಇಲ್ಲ, ಯಾಕೆಂದರೆ PDF ಮತ್ತೆ ದೊಡ್ಡದಾಗುತ್ತೆ. 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಭಾಳ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ. 4 ಅಂಕದ ಪ್ರಶ್ನೆಯಲ್ಲಿ ನೀವು ಸಮರಿ ಬಯಾಟ್ ಮಾಡ್ಕೊಂಡ್ಬಿಡಿ. ಯಾವುದು ಸಮರಿ ಬಯಾಟ್ ಮಾಡ್ಕೋಬೇಕು ಇಲ್ಲಿ ಹೇಳ್ತೀನಿ, ವೇಟ್ ಮಾಡಿ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. 4 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಯಾವ ಕ್ವಶನ್ಸ್ಗಳು ಕೇಳಿದ್ದಾರೆ ಇಲ್ಲಿ ವಿತ್ ಆನ್ಸರ್ ಇದೆ. ಈ ಒಂದು PDF ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ವಿಲ್ ಹ್ಯಾಪನ್ ವೆನ್ ಹಿ ಟಚ್ ಜೂಲಿಯಟ್ ಹ್ಯಾಂಡ್? ಆಯಿತಾ? ಈ ಒಂದು ಪ್ರಶ್ನೆಗೆ ಇಷ್ಟೇ ಆನ್ಸರ್ ನೋಡಿ, ಒಂದೇ ಲೈನ್ ಅಥವಾ 2 ಲೈನ್ ಆಗುತ್ತೆ. ಅದು ಇಷ್ಟೇ ಆನ್ಸರ್ ಮಾಡಿದರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ರೋಮಿಯೋ ಬಿಲೀವ್ಸ್ ದ್ಯಾಟ್ ಟಚಿಂಗ್ ಜೂಲಿಯಟ್ ಹ್ಯಾಂಡ್ ವಿಲ್ ಬ್ಲೆಸ್ಸಿಂಗ್ ಹೀಸ್ ಓನ್ ಹ್ಯಾಂಡ್ ವಿತ್ ಹೋಲ್ನೆಸ್ ಅಂತ. ಇಷ್ಟೇ ಆನ್ಸರ್, ಆಯಿತಾ? ವಾಟ್ ಡಿಡ್ ದ ಸ್ಪೀಕರ್ ವೆನ್ ಯು ಆರ್ ಓಲ್ಡ್ ಲವ್ ಬಿಸೈಡ್ ದ ಪಿಲ್ಗ್ರಿಮ್ ಸೋಲ್? ಇದಕ್ಕೆ ಆನ್ಸರ್ ಆಗಿರುತ್ತೆ. ದ ಸ್ಪೀಕರ್ ಲವ್ಡ್ ದ ಶಾರೋಸ್ ಆಫ್ ದ ಓಲ್ಡ್ ವುಮೆನ್ಸ್ ಚೇಂಜಿಂಗ್ ಫೇಸ್. ಇಷ್ಟೇ ಆನ್ಸರ್. ಹೌ ಲಾಂಗ್ ಕೇಳಿದ್ದಾರೆ. ಹೌ ಲಾಂಗ್ ಡಸ್ ದ ಫುಟ್ ವಾಕ್? ಆಯಿತಾ? ಫುಟ್ ವಾಕ್ ಟು ದ ಫುಟ್ ಫಾರ್ಮ್ ಇಟ್ ಈಸ್ ಚೈಲ್ಡ್? ಈ ಒಂದು ಪ್ರಶ್ನೆಗೆ ಆನ್ಸರ್ ದ ಫುಟ್ ವಾಕ್ಸ್ ಆಲ್ ಟೈಮ್ಸ್ ಲೈಫ್, ಅಂದರೆ ಆಲ್ ಇಟ್ ಈಸ್ ಲೈಫ್ ಅಂತ. ಇಷ್ಟೇ ಆನ್ಸರ್ ಬರೀರಿ. 2 ಅಂಕ ಸಿಗುತ್ತೆ ನಿಮಗೆ, ಇಷ್ಟೇ, ಆಯಿತಾ? ಅದೇ ರೀತಿ ಇವಾಗ ಕ್ವಶನ್ ನಂಬರ್ 16 ಆಯಿತು. 17 ನೋಡಿ. ಮೆನ್ಷನ್ ದ ಹಾನರ್ಸ್ ಬೆನಿಫಿಟ್ಸ್ ಪಾಲಿಟಿಕ್ಸ್ ಹ್ಯಾಡ್ ಬ್ರಾಟ್ ಟು ಮರ್ಕ್ಯೂಸ್ ದ ವೋಟರ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಬ್ರಾಟ್, ಆಯಿತಾ? ಇಲ್ಲಿ ನೋಡಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಪಾಲಿಟಿಕ್ಸ್ ಬ್ರಾಟ್ ಮರ್ಕ್ಯೂಸ್ ವೆಲ್ತ್, ಪವರ್ ಆ್ಯಂಡ್ ಲಕ್ಸುರಿಯಸ್ ಲೈಫ್ ಸ್ಟೈಲ್. ಆಯಿತಾ? ಲಕ್ಸುರಿಯಸ್ ಲೈಫ್ ಸ್ಟೈಲ್. ಇಷ್ಟೇ ಆನ್ಸರ್ ಮಾಡಿದರೆ ನಿಮಗೆ 2 ಅಂಕ ಸಿಗುತ್ತೆ. ಅದೇ ರೀತಿ ಇಲ್ಲಿ 3 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಯಾವ್ಯಾವ ಕ್ವಶನ್ಸ್ಗಳು ಕೇಳಿದ್ದಾರೆ. ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ನೋಡಿ, ಇಲ್ಲಿ ನಾನು ಆನ್ಸರ್ ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಹೌ ಡಸ್ ದ ನಾರೇಟರ್ ಡಿಸ್ಕ್ರೈಬ್ ದ ಟಾಯ್ ಕಿಂಗ್ಡಮ್ ಇನ್ 2 ಡಿಯರ್? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಇಷ್ಟೇ ಆನ್ಸರ್ ಬರೀರಿ. ದ ನೆರೇಟರ್ ಡಿಸ್ಕ್ರೈಬ್ ದ ಟಾಯ್ ಕಿಂಗ್ಡಮ್ ಈಸ್ ಎ ಸ್ಮಾಲ್ ಫಿಕ್ಚರ್ ಕಂಟ್ರಿ ವಿತ್ ಎ ಸಿಂಪಲ್ ಆ್ಯಂಡ್ ಫೇಸ್ಫುಲ್. ಇಷ್ಟೇ, ವೇ ಆಫ್ ಲೈಫ್. ಇಷ್ಟೇ ಆನ್ಸರ್ ಬರೆದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, 3 ಮಾರ್ಕ್ಸ್ ಕೊಡ್ತಾರೆ, ಆಯಿತಾ? ವೆರಿ ವೆರಿ ಥಿಂಗ್ ಸೀಮ್ಸ್ ಚಾರ್ಮಿಂಗ್ ಅಂತ. ಇಷ್ಟೇ, ಆಯಿತಾ? ಅದೇ ರೀತಿ ಇಲ್ಲಿ ರೈಟ್ ಎ ನೋಟ್ ಆನ್ ನವಧನ್ಯ ಫಾರ್ಮ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಮತ್ತೆ ರಿಪೀಟ್ ಆಗಿ ಸಾಕಷ್ಟು ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ. ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ, ಕಾಲೇಜ್ ಲೆವೆಲ್ನಲ್ಲಿ ರೈಟ್ ಎ ನೋಟ್ ಆನ್ ನವಧನ್ಯ ಫಾರ್ಮ್. ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. ವೆರಿ ವೆರಿ ಇಂಪಾರ್ಟೆಂಟ್ 3 ಅಂಕದ ಪ್ರಶ್ನೆಯಲ್ಲಿ. ನವಧನ್ಯ ಫಾರ್ಮ್ ಈಸ್ ನೋನ್ ಆ್ಯಸ್ ಇಟ್ ಈಸ್ ಡೆಡಿಕೇಶನ್ ಆರ್ಗಾನಿಕ್ ಫಾರ್ಮಿಂಗ್ ಆ್ಯಂಡ್ ಬಯೋಡೈವರ್ಸಿಟಿ ಕನ್ವರ್ಸೇಷನ್. ಇಟ್ ಎಂಫಸೈಸಸ್ ಸಸ್ಟೈನೇಬಲ್ ಅಗ್ರಿಕಲ್ಚರಲ್, ಆಯಿತಾ, ಪ್ರಾಕ್ಟೀಸ್ ಆ್ಯಂಡ್ ಪ್ರಮೋಟ್ಸ್ ಟು ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸ್ ಟು ಬೆನಿಫಿಟ್ ಫಾರ್ಮರ್ಸ್ ಆ್ಯಂಡ್ ದ ಇನ್ವೈರ್ಮೆಂಟ್. ಇಷ್ಟೇ ಆನ್ಸರ್ ಬರೀರಿ, ಆಯಿತಾ? ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಕೇಳಿದರೆ ಈ ಒಂದು ಪ್ರಶ್ನೆಗೆ ಇಷ್ಟೇ ಆನ್ಸರ್ ಬರೀರಿ. ಕ್ವಶನ್ ನಂಬರ್ 19 ಆಯಿತು. ಇವಾಗ ಕ್ವಶನ್ ನಂಬರ್ 20 ನೋಡಿ. ಹೌ ಡಸ್ ಡೊನಾಲೋರಾ ಡಿಸ್ಕ್ರೈಬ್ ಹರ್ ಬೆಸ್ಟ್ ಫ್ರೆಂಡ್ಸ್ ಡೆತ್ ಟು ಡಾನ್ ಗೊಂಜಾಲೋ ಇನ್ ಎ ಸನ್ನಿ ಮಾರ್ನಿಂಗ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಡೊನಾಲೋರಾ ಟೆಲ್ಸ್ ಡಾನ್ ಗೊಂಜಾಲೋ ದ್ಯಾಟ್ ಹರ್ ಬೆಸ್ಟ್ ಫ್ರೆಂಡ್ ಡೆತ್ ಆಫ್ ಹಾರ್ಟ್ ಬ್ರೇಕ್ ವೈಲ್ ವೇಟಿಂಗ್ ಫಾರ್ ಹರ್ ಲವರ್, ಆಯಿತಾ? ದಿಸ್ ವಾಸ್ ಫರ್ವಿಕ್ಟೆಡ್ ಸ್ಟೋರಿ ಟು ಪ್ರೊಟೆಕ್ಟ್ ಹರ್ ಐಡೆಂಟಿಟಿ ಆ್ಯಂಡ್ ಫೀಲಿಂಗ್ಸ್ ಅಂತ. ಇಷ್ಟೇ ಆನ್ಸರ್ ಮಾಡಿದರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಕ್ವಶನ್ ನಂಬರ್ 21 ರೈಟ್ ಎ ನೋಟ್ ಆನ್ ಬೋಗೇಸ್ ಥಾಟ್ಸ್ ಮೆಟಾಫರ್. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಬೋಗೇಸ್ ಬಗ್ಗೆ ಕೇಳ್ತಾರೆ. ಅದೇ ರೀತಿ ಹೌ ಈಸ್ ಪೋಯಮ್ ಇಫ್ ಯು ಆರ್ ನಾಟ್ ಹೇರ್ ಆನ್ ಅರ್ತ್? ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ 3 ಅಂಕದ ಪ್ರಶ್ನೆಯಲ್ಲಿ. ಅದೇ ರೀತಿ ಹೌ ಡಸ್ ವಾಟರ್ ವಿಟ್ನೆಸ್ ಕಂಟ್ರೀಸ್ ಆಫ್ ಸೋಷಲ್ ಇನ್ಜಸ್ಟಿಸ್ ಮೆನ್ಷನ್ ಇನ್ ವಾಟರ್? ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ 3 ಅಂಕದ ಪ್ರಶ್ನೆಯಲ್ಲಿ. ಇವೇ ಕ್ವಶನ್ ಮೇನ್ ಕೇಳಿದ್ದಾರೆ ಪ್ರಿಪೇಟರ್ನಲ್ಲಿ, ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆ ಇವೆಲ್ಲ, ಆಯಿತಾ? ಅದೇ ರೀತಿ ಬೇರೆ ಬೇರೆ ಇಲ್ಲಿ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ಆ್ಯಡ್ ಮಾಡ್ತೀನಿ. ನೋಡೋಣ ಬನ್ನಿ ಇವಾಗ ಬೇರೆ ಬೇರೆ ಕ್ವಶನ್ಸ್ಗಳು, ಗ್ರಾಮರ್ಗಳು ನೋಡೋಣ ಬನ್ನಿ ಇವಾಗ. ನೋಡಿ, ಪಾರ್ಟ್ ಸಿ ನಲ್ಲಿ ಕ್ವಶನ್ ನಂಬರ್ 30ರಲ್ಲಿ ನಿಮಗೆ, ಆಯಿತಾ, ಆಪ್ಷನ್ ಎ ಇರುತ್ತೆ, ಆಪ್ಷನ್ ಬಿ ಇರುತ್ತೆ, ಆಯಿತಾ? ಪೋಯಮ್ನಲ್ಲಿ ಕೂಡ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಈ ರೀತಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ವಾಟ್ 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 ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿ ಅಂತ ಕೊಟ್ಟಿದ್ದಾರೆ. ವಾಟ್ ವಿಚ್ ರೈಟ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವಾಗ ನಾವು ಮೇನ್ MCQ ಕ್ವಶನ್ 2 ಅಂಕದ ಪ್ರಶ್ನೆ ಮತ್ತು
3 ಅಂಕದ ಪ್ರಶ್ನೆಗಳು ಅಷ್ಟೇ ನೋಡೋಣ. ಸೊ ಇವಾಗ ಗ್ರಾಮರ್ ಕೂಡ ಎಲ್ಲವೂ ನೋಡಿದರೆ ಟೈಮ್ ಭಾಳ ಆಗುತ್ತೆ. ಸೊ ಭಾಳ ವಿಡಿಯೋ ಭಾಳ ಲೇಟ್ ಆಗುತ್ತೆ. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. 80/80 ಈ ಒಂದು ವಿಡಿಯೋ ಯಾರೆಲ್ಲ ನೋಡಿಲ್ಲ ನೋಡಿ ಹೋಗಿ ವಿಡಿಯೋ ನೋಡ್ಕೊಳ್ಳಿ. ಇದರೊಳಗೆ ಎಲ್ಲವೂ ಗ್ರಾಮರ್ ಹೇಳಿಬಿಟ್ಟಿದ್ದೀನಿ. ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು, ಪಾರ್ಟ್ ಡಿನಲ್ಲಿ ಆಗಿರ್ಬೋದು, ಆಯಿತಾ, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು, ಈ ಎಲ್ಲ ಪ್ರಶ್ನೆ ಆಯಿತಾ, ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಹೇಳಿದರೆ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಅಲ್ಲಿ MCQ ಕ್ವಶನ್ಸ್ 2 ಅಂಕದ ಪ್ರಶ್ನೆ 3 ಅಂಕದ ಪ್ರಶ್ನೆ ಯಾವ ಕ್ವೆಶನ್ಗಳು ಕೇಳಿದ್ದಾರೆ ಅಂತ ಬನ್ನಿ ನೋಡೋಣ. ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ. ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ನೋಡಿ. ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಜೂಲಿಯಟ್. ಆಯಿತಾ. ದ ಫ್ರೆಂಚ್ ಗೌರ್ಮೆಂಟ್ ಈಸ್ ಡ್ಯಾಶ್ ಬೈ ನೇಚರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ರಿಪಬ್ಲಿಕನ್. ಇನ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟ್ಯಾರಿ ವಿತ್. ಇದಕ್ಕೆ ಎಸ್ಟರ್ಡೇ. ಆಯಿತಾ. ನವಧನ್ಯ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ಎ ಇಯರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ 1987. ಅದೇ ರೀತಿ ಇವಾಗ ಕ್ವಶನ್ ನಂಬರ್ 5. ದ ಸನ್ನಿ ಮಾರ್ನಿಂಗ್ ಡ್ರಾಮಾ ಟೇಕ್ಸ್ ಪ್ಲೇಸ್ ಇನ್ ಎ ರಿಟೈರ್ ಕಾರ್ನರ್ ಆಫ್ ದ ಪಾರ್ಕ್ ಇನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಮೆಡ್ರೈಟ್, ಆಪ್ಷನ್ ಎ. ಕ್ವಶನ್ ನಂಬರ್ 6. ಇನ್ ವೆನ್ ಯು ಆರ್ ಓಲ್ಡ್ ದ ಸ್ಪೀಕರ್ ಸಜೆಸ್ಟ್ ಟು ಹಿ ಬಿಲೋಡ್ ಟು ರೀಡ್ ಹೀಸ್ ಬುಕ್ ವೆನ್ ಹಿ ಶಿ ಈಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಓಲ್ಡ್, ಆಪ್ಷನ್ ಬಿ. ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 7. ಆಯಿತಾ. ಟು ದ ಫುಟ್ ಫಾರ್ಮ್ ಇಟ್ ಈಸ್ ಚೈಲ್ಡ್ ದ ಪಾತ್ ರಫ್ ಅರ್ತ್ ಗೋ ಆನ್ ಟೀಚಿಂಗ್ ದ ಫುಟ್ ದ್ಯಾಟ್ ಇಟ್ ಕ್ಯಾನಾಟ್. ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಆನ್ಸರ್ ಆಗಿರುತ್ತೆ, ಬಿಕಮ್ ಎ ಬಟರ್ಫ್ಲೈ. ಆಯಿತಾ. ಕ್ವಶನ್ ನಂಬರ್ 8. ಇಲ್ಲಿ ಮ್ಯಾಚ್ ದ ಕಾಲಮ್ ಎ ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಅಧ್ಯಾಯ ಮೇಲೆ ಕೊಟ್ಟಿರ್ತಾರೆ. ಟ್ರಾವೆಲ್ ರೇಟಿಂಗ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಟು ಹೆವಿ ಟ್ರಾಫಿಕ್. ಅದೇ ರೀತಿ ಬ್ರೆಜಿಲ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಬೋಯಿಂಗ್. ಅದೇ ರೀತಿ ಜಪಾನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಟ್ರಾವೆಲ್. ಆಯಿತಾ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 9. ಆಲ್ ದಟ್ ನಿಯರ್ ಬಿಕಮ್ಸ್ ಫಾರ್. ದಿಸ್ ಲೈನ್ ಈಸ್ ಫ್ರಮ್ ಎ ಪೋಯಮ್ ಬೈ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಫ್ರಮ್ ದ ಲೆಸನ್ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಫಿಯರ್. ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಆನ್ಸರ್ ಆಗಿರುತ್ತೆ, ಬೋಗೆಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇಲ್ಲಿ ಐಡೆಂಟಿ ದ ಸೀಕ್ವೆನ್ಸಿ ಕ್ವಶನ್ ಕೇಳಿದರೆ ಕರೆಕ್ಟ್ ಸೀಕ್ವೆನ್ಸ್ ಯಾವುದು ಇದರೊಳಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಫೀಡಿಂಗ್ ಫಿಜಿನ್ಸ್ ಎ ಫಿಂಚ್ ಆಫ್ ಸ್ನುಫ್. ಆಯಿತಾ. ನೆರೇಟಿಂಗ್ ಫಾಲ್ಸ್ ಸ್ಟೋರೀಸ್ ಎ ಬಂಚ್ ಆಫ್ ವಾಯ್ಲೆಟ್ಸ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇವಾಗ ನಾನು ಗ್ರಾಮರ್ ಆಲ್ರೆಡಿ ಹೇಳಿದೆ ನಿಮಗೆ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದಂದರೆ ಈ ಕ್ವಶನ್ ನಂಬರ್ 14 ಏನಿದೆಯಲ್ಲ 2 ಅಂಕದ ಪ್ರಶ್ನೆಯಲ್ಲಿ, ಇದು ಓದಕ್ಕೆ ಹೋಗಬೇಡಿ, ಅಷ್ಟೇನು ಇಂಪಾರ್ಟೆಂಟ್ ಏನಿಲ್ಲ. ಇದು ಕ್ವಶನ್ ನಂಬರ್ 15 ವೆರಿ ವೆರಿ ಇಂಪಾರ್ಟೆಂಟ್. ಹೂ ವಾಸ್ ದ ಸಿಲ್ವರ್ ಮೇಡನ್ ಅಂತ ಇದೆಯಲ್ಲ ಆ ಒಂದು ಪ್ರಶ್ನೆ. ಅದೇ ರೀತಿ ಕ್ವಶನ್ ನಂಬರ್ 16 ವೆರಿ ವೆರಿ ಇಂಪಾರ್ಟೆಂಟ್. ವೇರ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಅಂತ ಇದೆಯಲ್ಲ ಆ ಒಂದು ಪ್ರಶ್ನೆ. ಅದೇ ರೀತಿ 15, 16 ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇದರೊಳಗೆ. ಇಲ್ಲಿ ಈ 17, 14ನೇ ಪ್ರಶ್ನೆ ಬೇಡ, ಅದು ಕೇಳಂಗಿಲ್ಲ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ. ಸೊ ಇವಾಗ ಇಲ್ಲಿ 3 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂದರೆ ಕ್ವಶನ್ ನಂಬರ್ 18 ವೆರಿ ವೆರಿ ಇಂಪಾರ್ಟೆಂಟ್. ಆನ್ಸರ್ ನೋಡೋಣ, ವೇಟ್ ಮಾಡಿ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಅಂತ ಪ್ರಶ್ನೆ ಇದೆಯಲ್ಲ ಬ್ಯೂಟಿ, ಆ ಒಂದು ಪ್ರಶ್ನೆ. ಅದೇ ರೀತಿ ಕ್ವಶನ್ ನಂಬರ್ 19. ಹೌ ಡಸ್ ಲೋರಾ ಕಿಲ್ ಹರ್ ಸೆಲ್ಫ್ ಅಂತ ಆ ಒಂದು ಪ್ರಶ್ನೆ. ಡಿಸ್ಕ್ರೈಬ್ ದ ಕಿಂಗ್ಡಮ್ ಆಫ್ ಮೊನಾಕೋ ಪ್ರಶ್ನೆ. ಅದೇ ರೀತಿ ಕ್ವಶನ್ ನಂಬರ್ 22 ಮತ್ತು ಕ್ವಶನ್ ನಂಬರ್ 23 ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 21 ಕೂಡ ಇಂಪಾರ್ಟೆಂಟ್. ಈ ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ ಬನ್ನಿ. ಇವಾಗ ನೋಡಿ, ಇಲ್ಲಿ ಆ ಪ್ರಶ್ನೆಗಳಿಗೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ. ಆಯಿತಾ. ಸಿಲ್ವರ್ ಮೆಡನ್ ಆಗಿರ್ಬೋದು, ಅದೇ ರೀತಿ ಅಕಾರ್ಡಿಂಗ್ ಟು ದ ಸ್ಪೀಕರ್ ವೆನ್ ಯು ಆರ್ ಓಲ್ಡ್ ಆಗಿರ್ಬೋದು. ಸೊ ಇದಷ್ಟೇ ಆನ್ಸರ್ ಮಾಡಿ ನಿಮಗೆ ಮಾರ್ಕ್ಸ್ಗಳು ಸಿಗುತ್ತೆ. ಈ ಒಂದು PDF ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆಯಿತಾ. ಸೊ ಇಲ್ಲಿ 3 ಅಂಕದ ಪ್ರಶ್ನೆಯಲ್ಲಿ ಎಲ್ಲಿ ಹೇಳ್ತದು, ಇಲ್ಲಿದೆ ನೋಡಿ, ಗ್ಲೋರಿಫೈ ರೋಮಿಯೋ ಈ ಒಂದು ಪ್ರಶ್ನೆಗೆ ಆನ್ಸರ್. ಅದೇ ರೀತಿ ಹೌ ಡಸ್ ಲೋರಾ ಕಿಲ್ ಹರ್ ಸೆಲ್ಫ್ ಅಂತ ಈ ಒಂದು ಪ್ರಶ್ನೆ. ಅದೇ ರೀತಿ ಕಿಂಗ್ಡಮ್ ಆಫ್ ಮೊನಾಕೋ ಇನ್ 2 ಡಿಯರ್ ಈ ಒಂದು ಪ್ರಶ್ನೆಗೆ ಆನ್ಸರ್. ಇಲ್ಲೆಲ್ಲ ಕೊಟ್ಟಿದ್ದೀನಿ, ಇದಷ್ಟೇ ಆನ್ಸರ್ ಮಾಡಿದರೆ ನಿಮಗೆ 3 ಅಂಕ ಕೊಡ್ತಾರೆ. ಆಯಿತಾ. ಮತ್ತು 2 ಅಂಕ ಕೊಡ್ತಾರೆ. ಸೊ ಈ ಒಂದು PDF ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇವಾಗ ಇನ್ನೂ ಕೆಲವೊಂದು 2 ಅಂಕದ ಪ್ರಶ್ನೆಗಳು, ಇಲ್ಲಿ 3 ಅಂಕದ ಪ್ರಶ್ನೆಗಳು ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಇಲ್ಲಿ ಇನ್ನೊಂದು 2, 3, 4, 5 ಹಾಕ್ತೀನಿ. ಆಯಿತಾ. ಇಲ್ಲಿ ಒಂದು 2, 3 ಪ್ರಶ್ನೆಗಳು ಹಾಕ್ತೀನಿ, ಸಾಕು, ಅದಷ್ಟೇ ಓದ್ಕೊಳ್ಳಿ 2 ಅಂಕದ ಪ್ರಶ್ನೆಯಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನೋಡಿ, ನಾನು ಈ ಒಂದು ವಿಡಿಯೋ ಯಾಕೆ ಮಾಡಿದ್ದೇನೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾರಿಫಿಕೇಷನ್ಗೋಸ್ಕರ ಗೊತ್ತಾಗಲಿ ಅಂತ. ಸೊ ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾರೆ. ಆಯಿತಾ. ಸೊ ಸಿಂಪಲ್ಲಾಗಿ ನಿಮಗೆ ಗ್ರಾಮರ್ನಲ್ಲಿ ಕೇಳ್ತಾರೆ, ಏನು ಓರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಹೇಗೆ ಬರೀಬೇಕು ಎಲ್ಲ ಹೇಳಿದ್ದೇನೆ.
ಡೈಲಾಗ್ ರೈಟಿಂಗ್ ಹೇಗೆ ಬರೀಬೇಕು, ಅದೇ ರೀತಿ ಸ್ಪೀಚ್ ರೇಟ್ ಹೇಗೆ ಬರೀಬೇಕು, ಅದೇ ರೀತಿ ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು. ನಿಮಗೆ ಏನಾದರೂ ಈ ಒಂದು ಗ್ರಾಮರ್ನಲ್ಲಿ ಬಹಳ ಡಿಫಿಕಲ್ಟ್ ಆಗ್ತಾಯಿತ್ತು ಅಂದರೆ ಆನ್ಸರ್ ಮಾಡೋಕ್ಕೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ಒಂದು ಪ್ರಶ್ನೆ ಮೇಲೆ ನಾನು ವಿಡಿಯೋ ಮಾಡಬೇಕಂತ ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ ಮೇಲೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತ ವಿಡಿಯೋ ಮಾಡಿದ್ದೇನೆ 80/80 ವಿಡಿಯೋನಲ್ಲಿ. ಸೊ ಅಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಹೇಳಿಬಿಟ್ಟಿದ್ದೇನೆ 80/80 ವಿಡಿಯೋನಲ್ಲಿ. ಇವಾಗ 80/80 ಈ ವಿಡಿಯೋ ಏನು ಮಾಡಿದ್ದೇನಲ್ಲ ಇಂಗ್ಲೀಷ್ ಮೇಲೆ, ಅಲ್ಲಿ ಗ್ರಾಮರ್ ಸಂಪೂರ್ಣವಾಗಿ ಹೇಳಿಬಿಟ್ಟಿದ್ದೇನೆ. 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಎಲ್ಲವೂ ಕೊಟ್ಟಿದ್ದೇನಲ್ಲ. ಸೊ ವಿಡಿಯೋ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೂಡ ಇರುತ್ತೆ. ನಿಮಗೆ PDF ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಸೊ ಗ್ರಾಮರ್ ಪ್ರಶ್ನೆಗಳು ಆನ್ಸರ್ ಹೇಗೆ ಮಾಡಬೇಕು ಎಲ್ಲವೂ ಹೇಳಿದ್ದೇನೆ ಆಯಿತಾ. ಈ ಒಂದು ಪ್ಯಾಸೇಜ್ ಆಗಿರ್ಬೋದು, ಅದೇ ರೀತಿ ಇಲ್ಲಿ ಪಾರ್ಟ್ ಟಿ ಅಂತ ಹೊಸದಾಗಿ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ಎಲ್ಲ ಹೇಳಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.